ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು PM Stories ಯೂಟ್ಯೂಬ್ ಚಾನೆಲ್. ಅವಳು ಬೆಳಗ್ಗೆ ನಗುಮುಖದಿಂದ ಮನೆಯಿಂದ ಹೊರಟಳು. ಹತ್ತಿರದ ಕಾಲೇಜಿಗೆ ಹೋಗಲು. ಕೈಯಲ್ಲಿ ಪುಸ್ತಕಗಳು, ಕಣ್ಣಲ್ಲಿ ಕನಸುಗಳು, ಹೃದಯದಲ್ಲಿ ಒಂದೇ ಗುರಿ, ಫಾರ್ಮಸಿ ಡಾಕ್ಟರ್ ಆಗಬೇಕು ಎಂಬುದು. ಆದರೆ ಯಾರಿಗೆ ಗೊತ್ತು, ಆ ದಿನವೇ ಅವಳ ಬದುಕಿನ ಕೊನೆಯ ದಿನವಾಗುತ್ತದೆ ಅಂತ. ಬೆಂಗಳೂರು ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳ ನಗರ. ಅದೇ ನಗರದಲ್ಲಿ ಅಕ್ಟೋಬರ್ 16ರಂದು ಮಧ್ಯಾಹ್ನದ ಸಮಯ ಒಬ್ಬ ಯುವತಿ ಕಾಲೇಜಿನಿಂದ ಮನೆಗೆ ಹಿಂತಿರುಗುತ್ತಿದ್ದಳು. ಹಠಾತ್ ಯಾರೋ ಹಿಂದೆ ಬಂದರು. ಆಕೆಯು ತಿರುಗಿ ನೋಡುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ಕಿರುಚಾಟ, ಒಂದು ಶಬ್ದ, ನಂತರ ಸದ್ದು ಮೌನವಾಗಿ ಹೋಯಿತು. ಆದ ಬಳಿಕ ಕಂಡ ದೃಶ್ಯ ಯಾರ ಹೃದಯಕ್ಕೂ ತಾಳದು. ರೈಲು ಹಳಿಯ ಪಕ್ಕದಲ್ಲಿ ಬಿದ್ದಿದ್ದ ಯುವತಿಯ ಶವ ರಕ್ತದಿಂದ ತುಂಬಿತ್ತು. ಒಂದು ಕನಸಿನ ಜೀವ ಅಲ್ಲಿ ಮಲಗಿತ್ತು. ತಲೆಯ ಬಳಿ ಪುಸ್ತಕಗಳು, ಪಕ್ಕದಲ್ಲಿ ಗುರುತು ಚಿಹ್ನೆ, ಮಿಷನ್ ಯಾಮಿನಿ ಪ್ರಿಯಾ ಎನ್ನುವ ವಾಟ್ಸ್ಆಪ್ ಗ್ರೂಪ್ ಹೆಸರು. ಹೌದು, ಆ ಯುವತಿಯ ಹೆಸರು ಯಾಮಿನಿ ಪ್ರಿಯಾ. ವಯಸ್ಸು ಕೇವಲ 20 ವರ್ಷ. ಬಿ ಫಾರ್ಮಸಿ ಮೊದಲ ವರ್ಷದ ವಿದ್ಯಾರ್ಥಿನಿ. ಅವಳ ಕನಸು ಅಪ್ಪ ಅಮ್ಮನಿಗೆ ಹೆಮ್ಮೆಯಾಗುವಂತೆ ನಡೆದುಕೊಳ್ಳಬೇಕು ಎಂಬುದು. ಆದರೆ ಆ ಕನಸಿಗೆ ಅಂತ್ಯ ತಂದವನು ಯಾಮಿನಿಯ ಮನೆ ಎದುರಿನ ಹುಡುಗ ವಿಘ್ನೇಶ್. 28 ವರ್ಷದ ವ್ಯಕ್ತಿ, ಯಾಮಿನಿಯ ಪರಿಚಯಸ್ಥ. ಅವನಿಗೆ ಅವಳ ಮೇಲೆ ಅಸಹಜ ಆಸಕ್ತಿ ಹುಟ್ಟಿತ್ತು. ಅವಳನ್ನು ಹಿಂಬಾಲಿಸುತ್ತಿದ್ದ, ಕಿರುಕುಳ ಕೊಡುತ್ತಿದ್ದ. ನಿನ್ನ ಜೊತೆಗೆ ಮದುವೆ ಆಗಲೇಬೇಕು ಎಂದು 100 ಬಾರಿ ಹೇಳಿದ್ದ. ಯಾಮಿನಿ ಸ್ಪಷ್ಟವಾಗಿ ನಿರಾಕರಿಸಿದರು. ಅವನ ಅಹಂಕಾರ ತಾಳಲೇ ಇಲ್ಲ. ಒಮ್ಮೆ ಕುಟುಂಬವೇ ಪೊಲೀಸರಿಗೆ ದೂರು ಕೊಟ್ಟಿತ್ತು. ಪೊಲೀಸರು ಎಚ್ಚರಿಕೆ ನೀಡಿದ್ದರು, ಮತ್ತೆ ಕಿರುಕುಳ ಕೊಡಬಾರದು ಎಂದು. ಆದರೆ ವಿಘ್ನೇಶ್ ಶಾಂತವಾಗಲಿಲ್ಲ. ಅವನು ವಾಟ್ಸಪ್ನಲ್ಲಿ ಮಿಷನ್ ಯಾಮಿನಿ ಪ್ರಿಯಾ ಎಂಬ ಗ್ರೂಪ್ ಸೃಷ್ಟಿಸಿದ. ಅಲ್ಲಿ ಅವಳ ಚಲನೆ, ಕಾಲೇಜು ಸಮಯ, ಮನೆಗೆ ಬರುವ ಸಮಯ ಎಲ್ಲವನ್ನೂ ಟ್ರ್ಯಾಕ್ ಮಾಡುತ್ತಿದ್ದ. ಆ ದಿನ ಯಾಮಿನಿ ಕಾಲೇಜಿನಿಂದ ಪರೀಕ್ಷೆ ಮುಗಿಸಿಕೊಂಡು ಹೊರಟಾಗ ವಿಘ್ನೇಶ್ ಹಿಂದೆ ಹೋದ. ಅವಳನ್ನು ರೈಲ್ವೆ ಹಳಿಯ ಪಕ್ಕದ ನಿಷ್ಪ್ರಾಣ ಸ್ಥಳಕ್ಕೆ ಕರೆದುಕೊಂಡು ಹೋದ. ಮಾತುಗಳು ಜಗಳವಾಗಿ ಕ್ಷಣದಲ್ಲಿ ಕತ್ತಿಯಲ್ಲಿ ಹಲ್ಲೆ ಮಾಡತೊಡಗಿದ. ಆ ಹುಡುಗಿಯ ಬಾಳು ಅಲ್ಲಿ ಕೊನೆಗೊಂಡಿತು. ಪೊಲೀಸರು ತಕ್ಷಣ ತನಿಖೆ ಆರಂಭಿಸಿದರು. ಸಿಸಿಟಿವಿ ದೃಶ್ಯ, ಸಾಕ್ಷಿಗಳು, ಫೋನ್ ಡೇಟಾ ಎಲ್ಲವೂ ವಿಘ್ನೇಶ್ ಕಡೆ ತೋರಿಸಿತು. ಅವನು ತಪ್ಪಿಸಿಕೊಂಡಿದ್ದರೂ ಕೆಲವೇ ಗಂಟೆಗಳಲ್ಲಿ ಬಂಧನಕ್ಕೆ ಒಳಗಾದ. ಅವನ ಜೊತೆಗೆ ಇದ್ದ ಸ್ನೇಹಿತನನ್ನು ಪೊಲೀಸರು ಬಂಧಿಸಿದರು. ಯಾಮಿನಿ ಪ್ರಿಯಾ, ಅವಳ ಕಣ್ಣುಗಳಲ್ಲಿ ಜೀವ ತುಂಬಿದ್ದರೂ ಸಮಾಜದ ನಿರ್ಲಕ್ಷ್ಯ, ವ್ಯವಸ್ಥೆಯ ದೌರ್ಬಲ್ಯ ಮತ್ತು ಪುರುಷನ ಅಹಂಕಾರ ಅವಳ ಬದುಕನ್ನೇ ನುಂಗಿಬಿಟ್ಟಿತು. ಇಂದಿಗೂ ಹತ್ತು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಾರೆ. ಮಗಳು ಪೊಲೀಸರಿಗೆ ದೂರು ಕೊಟ್ಟಿದ್ದರೂ ಸಹ ಹೀಗೆ ಆಗಿದೆ ಎಂಬ ವಿಷಾದ. ಈ ಪ್ರಕರಣದಲ್ಲಿ ಒಂದು ಪಾಠ: ಹಿಂಬಾಲಿಸುವುದು ಅಥವಾ ಕಿರುಕುಳದ ಮೊದಲ ಸೂಚನೆಗಳನ್ನೇ ನಿರ್ಲಕ್ಷಿಸಬೇಡಿ. ಒಮ್ಮೆ ಇಲ್ಲ ಎಂದರೆ ಅದು ಇಲ್ಲ ಎಂದೇ ಅರ್ಥ. ಯಾವುದೇ ಮನುಷ್ಯನಿಗೂ ಬೇರೆ ಜೀವದ ಮೇಲೆ ಹಕ್ಕಿಲ್ಲ. ಯಾಮಿನಿ ಪ್ರಿಯಾ ಇಂದು ಇಲ್ಲ. ಆದರೆ ಈ ಘಟನೆ ನಮ್ಮೆಲ್ಲರಿಗೂ ಎಚ್ಚರಿಕೆ. ಸಮಾಜ ಬದಲಾಗಬೇಕಾದರೆ ನಾವು ಬದಲಾವಣೆ ಆಗಬೇಕು. ಮಹಿಳೆಯರ ಸುರಕ್ಷತೆ ಕೇವಲ ಪೋಸ್ಟರ್ ಮಾತಲ್ಲ, ಅದು ಪ್ರತಿಯೊಬ್ಬನ ಹೊಣೆಗಾರಿಕೆ. ಯಾಮಿನಿಯ ಶಬ್ದ ಕೇಳಲಾಗದಿರಬಹುದು, ಆದರೆ ಅವಳ ಘಟನೆ ಪ್ರತಿಯೊಬ್ಬ ಹುಡುಗಿಯ ಶಬ್ದವಾಗಿ ಇರಲಿ.